2 ಮಂತ್ಸ್ ಬ್ಯಾಕ್ ಹಾಲಿಡೇಸ್ ಇತ್ತಲ್ಲ ಮಕ್ಕಳಿಗೆ, ಬೇಸಿಗೆ ರಜೆ ಕೊಟ್ಟಿದ್ರಲ್ಲ, ಆಗ ಸ್ಕೂಲ್ಗಳನ್ನ ನೋಡ್ಕೊಂಡು ಬರೋಣ. ಜಸ್ವಿಕ್ನ ಸ್ಕೂಲ್ ಚೇಂಜ್ ಮಾಡಬೇಕಾಗಿತ್ತು. ಹಾಗಾಗಿ ಒಂದೆರಡು ಸ್ಕೂಲ್ನ ನೋಡ್ಕೊಂಡು ಬಂದಿದ್ವಿ. ಅದರಲ್ಲಿ ಈಶ್ವರ ವಿದ್ಯಾಲಯ ಅನ್ನೋ ಒಂದು ಸ್ಕೂಲ್ ನಮಗೆ ಇಷ್ಟ ಆಗಿತ್ತು. ಅದನ್ನು ನೋಡ್ಕೊಂಡು ಹೋಗೋಣ. ಹಾಗೆ ಅಡ್ಮಿಷನ್ಗೆ ಎಷ್ಟು ಫೀಸ್ ಆಗುತ್ತೆ, ಎಷ್ಟು ವಯಸ್ಸಿಂದ ಸೇರಿಸ್ಕೊತಾ ಇದ್ದಾರೆ ಅಂತ ಎಲ್ಲ ಇನ್ಫಾರ್ಮೇಷನ್ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಸ್ಕೂಲ್ ತುಂಬಾ ನಮಗೆ ಇಷ್ಟ ಆಯಿತು. ಆದರೆ ಅದರ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದಾಗಿ ಹತ್ತಿರನೇ ಇರೋ ಸ್ಕೂಲ್ಗೆ ಜಾಯಿನ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಇದ್ರದ್ದೇ ಇನ್ನೊಂದು ಬ್ರ್ಯಾಂಚ್ ಇದೆ ಅಂತ ಹೇಳಿದರು. ಹಾಗಾಗಿ ಕ್ಲಾಸ್ ರೂಮ್ಸ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಸ್ಪೇಷಿಯಸ್ ಆಗಿತ್ತು. ಆಟಾಡೋಕ್ಕಾಗಲಿ, ಕ್ಲಾಸ್ ರೂಮ್ಸ್ ಆಗಲಿ ಎಲ್ಲ ಸ್ಪೇಷಿಯಸ್ ಆಗಿತ್ತು. ಆದರೆ ಇದು ನಮ್ಮ ಮನೆಯಿಂದ ತುಂಬಾ ಡಿಸ್ಟೆನ್ಸ್ ಇತ್ತು. ವ್ಯಾನ್ ಫೆಸಿಲಿಟಿ ಕೂಡ ತುಂಬಾ ದೂರ ಆಗ್ತಿತ್ತು. ಜಸ್ವಿಕ್ ಇನ್ನೂ ಚಿಕ್ಕ ಹುಡುಗ ಆಗಿರೋದ್ರಿಂದ ಪ್ರಿನ್ಸಿಪಲ್ ಹತ್ರ ಮಾತಾಡ್ತಾಯಿದ್ರು ನಮ್ಮ ಮನೆಯವರು, ಹೇಗೆ ಏನು ಅಂತ. ಅವರು ಇನ್ನೊಂದು ಬ್ರ್ಯಾಂಚ್ ಇದೆ ನಮ್ಮದು, ಸ್ಮಾಲ್ ವಂಡರ್ಸ್ ಅಂತ, ಅಲ್ಲಿ ನೀವು ಜಾಯಿನ್ ಮಾಡಿಸ್ಬೋದು ಸರ್ ಅಂತ ಹೇಳಿದರು. ಹಾಗಾಗಿ ಕೇಳಿಕೊಂಡು ಮತ್ತೆ ಸ್ಕೂಲ್ ಓಪನ್ ಆದಾಗ ಬಂದು ಜಾಯಿನ್ ಮಾಡಿಸ್ತೀವಿ ಸ್ಮಾಲ್ ವಂಡರ್ಸ್ಗೆ ಅಂತ ಹೇಳಿಬಿಟ್ಟು ಅವ್ರ ಹತ್ರ ಮಾತಾಡಿಕೊಂಡು ಬಂದ್ವಿ. ಜಸ್ವಿಕ್ಕು ಕೂಡ ಈ ಸ್ಕೂಲ್ ತುಂಬಾ ಇಷ್ಟ ಆಯಿತು. ನೋಡ್ಕೊಂಡು ಬಂದಾದ ನಂತರ 2 ಮಂತ್ಸ್ ಆಫ್ಟರ್ ಈಶ್ವರ ವಿದ್ಯಾಲಯ ಸ್ಮಾಲ್ ವಂಡರ್ಸ್ಗೆ ಜಾಯ್ನಿಂಗ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಸ್ಕೂಲ್ ಫಸ್ಟ್ ಡೇ ಇದು. ಓಪನಿಂಗ್ ಆದ ಫಸ್ಟ್ ಡೇನೇ ಫೋಟೋಶೂಟ್ ಎಲ್ಲ ಇದರ ಹಿಂದೆನೇ ಮುಗಿಸ್ಕೊಂಡಿದ್ವಿ ಮಾರ್ನಿಂಗ್. ಈಗ ಆಫ್ಟರ್ನೂನ್ ಸ್ಕೂಲಿಗೆ ಹೋಗಿ ಜಾಯಿನ್ ಮಾಡಿಸೋಣ ಅಂತ ಅಂದ್ಕೊಂಡು ಸ್ಕೂಲ್ಗೆ ಹತ್ರ ಬಂದ್ವಿ. ತುಂಬಾ ಚೆನ್ನಾಗಿ ಎಲಿಗೆಂಟಾಗಿ ಡೆಕೋರೇಷನ್ ಮಾಡಿದರು. ಫಸ್ಟ್ ಡೇ ತುಂಬಾ ಮಕ್ಕಳು ಜಾಯಿನ್ ಆಗಿದ್ದರು. ಫಸ್ಟ್ ಡೇ ಆದ್ದರಿಂದ ಮಕ್ಕಳಿಗೆ ಸ್ವಲ್ಪ ಹೊಂದ್ಕೊಳ್ಳೋದಕ್ಕೆ ಟೈಮ್ ಬೇಕಾಗುತ್ತೆ ಅಂತ ಹೇಳ್ತಾಯಿದ್ರು. ನಮ್ಮ ಮನೆಯವರು ಕೂಡ ಮಾತಾಡ್ಕೋತಾ ಇದ್ದರು, ಹೇಗೆ ಏನೇನು ಪ್ರೊಸೀಜರ್ ಇರುತ್ತೆ ಅಂತ ಮಾತಾಡ್ಕೋತಾ ಇದ್ದರು. ನಾನು ಕ್ಲಾಸ್ ರೂಮ್ಸ್ ಎಲ್ಲ ಹೇಗಿದೆ, ನೀಟಾಗಿದೆಯಾ ಅಂತ ನೋಡ್ತಾ ಇದ್ದೆ. ತನ್ವಿಕಾ ಹೆದರ್ಕೋತಾ ಇದ್ಲು, ಮಕ್ಕಳನ್ನೆಲ್ಲ ನೋಡಿ ನನ್ನ ಕೂಡ ಬಿಟ್ಟು ಹೋಗ್ಬಿಡ್ತಾರೇನೋ ಅಪ್ಪ ಅಮ್ಮ ಅಂತ ಅಂದ್ಬಿಟ್ಟು ಹೆದರ್ಕೋತಾ ಇದ್ಲು. ನಾನು ಇಲ್ಲ ಅಣ್ಣನ ಸೇರಿಸೋದಂತ ಹೇಳ್ತಾ ಇದ್ದೆ. ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಆಟಾಡ್ಕೋತಾ ಇದ್ದರು. ಇದು LKG ಕ್ಲಾಸ್ ರೂಮ್. ಇದು ವೆಲ್ಕಮ್ ಮಾಡಿರೋದು ರೂಮು. ತನ್ವಿಕಾ ಒಂದು 5 ಮಿನಿಟ್ಸ್ ಟು 10 ಮಿನಿಟ್ಸ್ ಸ್ವಲ್ಪ ಭಯ ಪಟ್ಕೋತಾ ಇದ್ಲು. ಆಮೇಲೆ ತುಂಬ ಚೆನ್ನಾಗಿ ಸೆಟ್ ಆಗೋದ್ಲು. ತುಂಬಾ ಚೆನ್ನಾಗಿ ಇಬ್ಬರೂ, ಜಸ್ವಿಕ್ ಮತ್ತು ತನ್ವಿಕಾ ಇಬ್ಬರೂ ತುಂಬ ಫ್ರೀಡಮಾಗಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು, ಹಾಡು ಹೇಳ್ಕೊಂಡು, ಎಂಜಾಯ್ ಮಾಡಿಕೊಂಡು, ಮಕ್ಕಳನ್ನೆಲ್ಲ ನೋಡಿಕೊಂಡು ಖುಷಿ ಪಡ್ತಾಯಿದ್ರು. ಅವ್ರು ಖುಷಿ ಪಡೋದು ನೋಡಿ ನಮಗೆ ಕೂಡ ತುಂಬಾ ಖುಷಿ ಆಯಿತು. ಇದು ಮಕ್ಕಳು ಕೂತ್ಕೊಂಡು ಊಟ ಮಾಡೋಕ್ಕಾಗಲಿ ಅಥವಾ ಡ್ಯಾನ್ಸ್ ಏನಾದರೂ ಪ್ರೋಗ್ರಾಮ್ ಮಾಡೋಕ್ಕಾಗಲಿ ಹಾಕಿರೋ ಸ್ಟೇಜು ಈ ರೀತಿ ಕಾಣಿಸ್ತಾ ಇದೆ. ಫೀಸ್ ಸ್ಟ್ರಕ್ಚರ್ ಕೂಡ ನಾವಲ್ಲಿ ತಿಳ್ಕೊಬೇಕು ಅಂದರೆ ಸ್ಮಾಲ್ ವಂಡರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ. ಈಗ ಜಸ್ವಿಕ್ ಕೂಡ ನಾನು ಆಟಾಡ್ಕೋತೀನಿ ಅಂತ ಅಂದ್ಬಿಟ್ಟು ಫಸ್ಟ್ ಡೇ ಆಗಿದ್ದರಿಂದಾಗಿ ಸ್ಕೂಲಲ್ಲಿ ಏನು ಲೆಸನ್ಸ್ ಏನೂ ಇರಲಿಲ್ಲ. ಜಸ್ಟ್ ಏನು ಆಟಾಡೋಕೆ ಬಿಟ್ಟಿದ್ರು ಮಕ್ಕಳು ಹೊಂದ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವಿವಾಗ ಅಡ್ಮಿಷನ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಪ್ರಿನ್ಸಿಪಲ್ ರೂಮಿಗೆ ಬಂದು ಎಲ್ಲ ಫಾರ್ಮ್ ಎಲ್ಲ ಫಿಲ್ ಮಾಡಿ ವ್ಯಾನ್ ಫೆಸಿಲಿಟಿ ಮತ್ತು ಫೀಸ್ ಫೆಸಿಲಿಟಿ ಎಲ್ಲನೂ ಕೇಳ್ಕೊತಾ ಇದ್ವಿ. ಇದರಲ್ಲಿ ಇನ್ಸ್ಟಾಲ್ಮೆಂಟ್ ಕೂಡ ಇದೆ. ನೀವು ಇನ್ಸ್ಟಾಲ್ಮೆಂಟಲ್ಲೂ ಕೂಡ ಫೀಸ್ನ ಪೇ ಮಾಡ್ಬೋದು ಅಥವಾ ಒಂದೇ ಸಲ ಕಟ್ತೀವಿ ಅಂದ್ರೂ ಕಟ್ಬೋದು. ಅದಾದ ನಂತರ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು, ಅವ್ರೇನೋ ಫಾರ್ಮ್ ಫಿಲ್ ಮಾಡ್ತಾಯಿದ್ರು ನಮ್ಮ ಮನೆಯವರು ಅಂತ ಅಂದ್ಬಿಟ್ಟು ನಾನು ಮಕ್ಕಳನ್ನ ಕರ್ಕೊಂಡು ಆಚೆ ಬಂದೆ. ಮಕ್ಕಳು ಫ್ರೀಯಾಗಿ ಆಟಾಡ್ಕೊಳ್ಳಿ, ಅಲ್ಲಿದ್ದರೆ ಸುಮ್ಮನೆ ಗಲಾಟೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಕರ್ಕೊಬಂದೆ. ಅಷ್ಟೊತ್ತಿಗೆ ಲಂಚ್ ಟೈಮ್ ಆಗಿತ್ತು. ಮಕ್ಕಳು ಕೂಡ ನೀಟಾಗಿ ಕೂತ್ಕೊಂಡು ಟಿಫನ್ ಎಲ್ಲ ಮುಗಿಸ್ಕೊತಾ ಇದ್ರು, ಸ್ನ್ಯಾಕ್ಸ್ ಎಲ್ಲ ತಿಂತಾಯಿದ್ರು. ಜಸ್ವಿಕ್ ತನ್ವಿಕಾ ಕೂಡ ಒಂದು ಅರ್ಧ ಗಂಟೆಯಲ್ಲಿ ತುಂಬಾ ಚೆನ್ನಾಗಿ ಹೊಂದ್ಕೊಂಡ್ರು. ಹೆದರಿಕೆ ಪಡಲಿಲ್ಲ, ಭಯ ಪಡಲಿಲ್ಲ, ತುಂಬಾ ಚೆನ್ನಾಗಿ ಆಟಾಡ್ಕೋತಾ ಇದ್ರು. ತನ್ವಿಕನ ತುಂಬ ಜನ ಮಿಸ್ಗಳೆಲ್ಲ ಕೇಳ್ತಾಯಿದ್ರು ಸೇರಿಸ್ತೀರಾ ಅಂತ. ಇಲ್ಲ, ನೆಕ್ಸ್ಟ್ ಇಯರ್ ಸೇರಿಸ್ತೀವಿ ಅಂತ ಹೇಳ್ತಾ ಇದ್ವಿ. ಯಾಕೆಂದರೆ ಅವಳಿಗೆ ಇನ್ನೂ 2 ಇಯರ್ಸ್ ಆಗಿರೋದ್ರಿಂದ, ಅವಳು ಇವಾಗಲೇ ಚಿಕ್ಕ ಮಗು ಆಗಿರೋದ್ರಿಂದ ಸೇರಿಸೋಕೆ ಅವಳು ಸೇರಿಸಿದ್ರೂ ಅವಳನ್ನ ಕಷ್ಟ ನೋಡ್ಕೊಳ್ಳೋದು ಅವಳಿಗೂ ಕಷ್ಟ ಆಗುತ್ತೆ. ಅವಳಿಗೆ ಇನ್ನೂ ಟಾಯ್ಲೆಟ್ ಟ್ರೈನಿಂಗ್ ಆಗಿಲ್ಲ ಮತ್ತು ಫೀಡಿಂಗ್ ಎಲ್ಲ ಸ್ವಲ್ಪ ಚೆಲ್ಕೊಂಡೆಲ್ಲ ತಿಂತಾಳೆ ಅಂತ ಅಂದ್ಬಿಟ್ಟು ನಾವು ಬೇಡ ಮೇಡಮ್ ಅಂತ ಹೇಳಿದ್ವಿ.
ಇದು ಕ್ಲಾಸ್ ರೂಮು. ಇದೊಂದು ಕ್ಲಾಸ್ ರೂಮು. ನಮ್ಮ ಮನೆಯವರು ಇನ್ನೂ ಫಾರ್ಮ್ ಫಿಲ್ ಮಾಡ್ತಾಯಿದ್ರು. ನಾನು ಅಷ್ಟರೊಳಗೆ ಮಕ್ಕಳನ್ನ ಆಟಾಡಿಸ್ಕೊಂಡು ಗಾರ್ಡನ್ ಎಲ್ಲ ನೋಡಿಕೊಂಡು ಅಲ್ಲೇ ಕೈ ತೋಟ ಮಾಡಿದರು. ಅದನ್ನು ನೋಡಿಕೊಂಡು ಪ್ಲೇ ಏರಿಯಾ ಹೇಗಿದೆ ಅಂತ ನೋಡ್ಕೊಬರೋಣ ಅಂತ ಹೋಗಿದ್ದೆ. ಸ್ವಲ್ಪ ಸ್ಪೇಷಿಯಸ್ ಆಗಿದ್ದರೆ ಮಕ್ಕಳು ಆಟ ಆಡ್ಕೊಳ್ಳೋಕ್ಕೆ ಫ್ರೀಯಾಗಿರುತ್ತೆ. ತುಂಬ ಇಕ್ಕಟ್ಟಾಗಿದ್ದರೆ ಅವ್ರಿಗೆ ಕೂಡ ಒಂಥರ ಆಟ ಆಡ್ಕೊಳ್ಳೋಕ್ಕೆ ಹಿಂಸೆ ಆಗುತ್ತೆ. ಇದೊಂದು ಸ್ವಲ್ಪ ಸ್ಪೇಷಿಯಸ್ ಅನ್ನಿಸ್ತು ನನಗೆ. ಹಾಗಾಗಿ ಇಲ್ಲೇ ಜಾಯಿನ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ಒಂದು ಸತಿ ನೋಡ್ಕೊಂಡು ಹೋಗಿದ್ವಿ. ಈಗ ಪ್ರಾಪರಾಗಿ ಬಂದು ಜಾಯಿನ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಬಂದು ಜಾಯಿನ್ ಮಾಡಿಸ್ತಾ ಇದ್ದೀವಿ. ಈ ರೀತಿ ಕಾಣಿಸ್ತಾ ಇದೆ ಸೈಡಿಂದ ವ್ಯೂ. ಇದಾದ ನಂತರ ಫಾರ್ಮ್ ಎಲ್ಲ ಫಿಲ್ ಮಾಡಾಯಿತು, ಎಲ್ಲ ಪ್ರೊಸೀಜರ್ ಮುಗೀತು ಸರಿ ಅಂತ. ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ, ಮಹದೇಶ್ವರ ದೇವಸ್ಥಾನ ಅಂತ ಅಂದ್ಬಿಟ್ಟು. ನಾವು ಯಾವಾಗಲೂ ಇಲ್ಲಿಗೆ ಬರ್ತೀವಿ. ನಮ್ಮ ಮನೆಯವ್ರಿಗೆ ಒಂದು ಕಾಲ್ ಬಂತು ಅಂತ ಅವರು ಹಾರ ತೊಗೊಂಡು ಹಾಗೆ ಹೋದರು. ನಾವು ಸರಿ ದೇವಸ್ಥಾನದ ಒಳಗೆ ಹೋಗೋಣ, ಅವ್ರು ಬರೋಷ್ಟರೊಳಗೆ ನಮಸ್ಕಾರ ಮಾಡಿಕೊಂಡು ವೆಯ್ಟ್ ಮಾಡ್ತಿರೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ನಾನು ಜಸ್ವಿಕ್ ಮತ್ತು ತನ್ವಿಕಾ. ಜಸ್ವಿಕ್ಗೆ ಫಸ್ಟ್ ಡೇ ಸ್ಕೂಲ್ ಆಗಿರೋದ್ರಿಂದ ಅವನ ಹೆಸರಲ್ಲಿ ಅರ್ಚನೆ ಮಾಡಿಸ್ಬಿಟ್ಟು ಹಾರ ಹಾಕ್ಬಿಟ್ಟು ಅವ್ನು ಚೆನ್ನಾಗಿ ಓದ್ಕೊಳ್ಳಿ, ಅವ್ನ ಫ್ಯೂಚರ್ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಟೆಂಪಲಿಗೆ ಬಂದಿದ್ವಿ. ಮೊದಲನೇ ದಿನ ಆಗಿರೋದ್ರಿಂದ ದೇವ್ರ ಬ್ಲೆಸ್ಸಿಂಗ್ ಇದ್ದರೆ ಅವನಿಗೆ ಓದ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ಅವರಪ್ಪ ಅವನಿಗೆ ದೇವರ ಆಶೀರ್ವಾದ ಸಿಗಲಿ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಬಂದಿದ್ರು. ದೇವ್ರ ದರ್ಶನ ಕೂಡ ಚೆನ್ನಾಗಿ ಆಯಿತು. ಅದಾದ ನಂತರ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಅಪ್ಪ ಮಗ ಇಬ್ಬರೂ ಆಮೇಲೆ ಅಲ್ಲಿಂದ ಮನೆಗೆ ಸೀದಾ ಹೊರಟ್ವಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.